guys, welcome to my YouTube channel. And last video dalli nanu ಏನು ಹೇಳಿದೆ ಅಂದ್ರೆ why and how do we get pimples and ಏನೆಲ್ಲ ಇಶ್ಯೂಸ್ ನಾನು ಫೇಸ್ ಮಾಡಿದ್ದೆ ಪಿಂಪಲ್ಸ್ ಇಶ್ಯೂ ಇಂದ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಪಿಂಪಲ್ಸ್ ನಾನು ಹೇಗೆ ಕ್ಲಿಯರ್ ಮಾಡಿದ್ದೆ ಅಂತ ಹೇಳಿದ್ದೀನಿ. ಫಸ್ಟ್ ಏನಾಗಿತ್ತು ಅಂದರೆ ತುಂಬ ಸಜೆಷನ್ಸ್ ಬರ್ತಾ ಇತ್ತು. ಆ್ಯಸ್ ಐ ಸೆಡ್ ಇನ್ ಲಾಸ್ಟ್ ವಿಡಿಯೋ ತುಂಬ ಸಜೆಷನ್ಸ್ ಬರ್ತು, ತುಂಬ ಅಡ್ವೈಸ್. ನಾನೇನು ಮಾಡಿದೆ, ಐ ಡಿಸೈಡೆಡ್ ಪ್ರತಿದಿನ ಫೇಸ್ ಪ್ಯಾಕ್ ಹಾಕಬೇಕಂತ. ಅಂಗಡಿಗೆ ಹೋದೆ ನಾರ್ಮಲ್ ಫೇಸ್ ಪ್ಯಾಕ್, ಸ್ಯಾಂಡಲ್ವುಡ್ ಫೇಸ್ ಪ್ಯಾಕ್ ಇದೆಯಲ್ಲ, ನಾರ್ಮಲ್ ಬ್ರ್ಯಾಂಡೂ ಇಲ್ಲ, ಯಾವುದೋ ಒಂದು ಅಂಗಡಿಯಲ್ಲಿ ಕೇಳಿದ್ರೆ ಸ್ಯಾಂಡಲ್ವುಡ್ ಫೇಸ್ ಪ್ಯಾಕ್ ಇದೆಯಾ ಅಂತ ಅದನ್ನು ತೆಗೊಂಡು ಆಲ್ಮೋಸ್ಟ್ ಎಂತ ಮಾಡಿದೆ ಅಂದರೆ ವೀಕಲ್ಲಿ 2 ಡೇಸಿಗೆ ಒಂದ್ಸಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಇಟ್ ವಾಸ್ ವೆರಿ ಸಿವಿಯರ್ ಆಯಿತಾ ನನ್ನ ಪಿಂಪಲ್ಸ್. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರಬೇಕು, ಲಾಸ್ಟಲ್ಲಿದೆ ಫೋಟೋಸ್ ಎಷ್ಟು ಸಿವಿಯರ್ ಆಗಿತ್ತಂತ. ಸೊ ನೀವು ಕೇಳ್ಬೋದು ನಾನು ಮೆಡಿಸಿನ್ಸ್ ಎಲ್ಲ ಮಾಡಿಲ್ವಾ ಅಂತ. ನಾನು ಎಲ್ಲ ಟ್ರೈ ಮಾಡಿ ಆಯಿತು, ಓಕೆ. ಆ್ಯಂಡ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿರಲಿಲ್ಲ, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾರ್ಮಲ್ ಡಾಕ್ಟರ್ಸ್ ಅಲ್ಲಿಗೆಲ್ಲ ಹೋಗಿ ಆಯಿತು. ಆ್ಯಂಡ್ ಐ ಆರ್ಡರ್ಡ್ ಮೆನಿ ಪ್ರಾಡಕ್ಟ್ಸ್ ವಿಚ್ ವುಡ್ ಕ್ಯೂರ್ ಮೈ ಪಿಂಪಲ್ಸ್. ಯಾವುದು ವರ್ಕೌಟ್ ಆಗಲಿಲ್ಲ. ಸೊ ನಾನೇನು ಮಾಡಿದೆ, ಐ ಸ್ಟಾರ್ಟೆಡ್ ವಿತ್ ಸಿಂಪಲ್ ಫೇಸ್ ಪ್ಯಾಕ್. 2 ಡೇಸ್ಗೆ ಒಂದ್ಸಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನನ್ನ ಫ್ರೆಂಡ್ ಹೇಳಿದರು ಡೈಲಿ ಹಾಕಬಾರ್ದು, ಅದು ಡ್ರೈ ಆಗ್ತದೆ ಅಂತ, ಅಂದರೆ ಫುಲ್ ಸ್ಕಿನ್ನೇ ಡ್ರೈ ಆಗಿಬಿಡ್ತದೆ ಅಂತ. ಆಮೇಲೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಫೇಸ್ ವಾಶ್ ಒಂದೇ ಯೂಸ್ ಮಾಡೋಕ್ಕೆ, ಮಾಮಾ ಅರ್ಥ ಆ್ಯಕ್ನೆ ಫೇಸ್ ವಾಶ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್. ಕಂಟಿನ್ಯೂಸ್ ಅದನ್ನೇ ಮಾಡ್ತಿದ್ದೆ. 3 ಟೈಮ್ಸ್ ಇನ್ ಅ ಡೇ ಯೂಸ್ ಮಾಡ್ತಿದ್ದೆ. ಮಾರ್ನಿಂಗ್ ಎದ್ದ ತಕ್ಷಣ, ಮಧ್ಯಾಹ್ನ ಮತ್ತು ಮಲ್ಕೋಕ್ಕಿಂತ ಮುಂಚೆ, ಓಕೆ. ದೆನ್ ಫೇಸ್ ಪ್ಯಾಕ್ ಹೆಂಗೆ ಆಗ್ತಿದೆ ಅಂದರೆ, ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೆ, ನಾನು ಡೈಲಿ ಫಾಲೋ ಮಾಡಲ್ಲ ಅಂತ ನಾನು ಏನು ಮಾಡ್ತಿದ್ದೆ, ಒಂದೊಂದರಲ್ಲೇ ಸ್ಟಾರ್ಟ್ ಮಾಡಿದೆ, ಓಕೆ. ಫೇಸ್ ವಾಶ್ ಅಂತೂ ನಾನು ಮಾಡ್ತಾ ಇದ್ದೆ, ಹ್ಯಾಬಿಟ್ ಆಗಿತ್ತು. ಫೇಸ್ ಪ್ಯಾಕ್ ಏನು ಮಾಡಿದೆ, ಸ್ಟಾರ್ಟಿಂಗ್ ಅದು 2 ಡೇಸ್ ಒಂದ್ಸಲ ಹಾಕ್ತಿದ್ದೆ ಅಲ್ಲ, ಆ ಥರ ಹೇಳಿದ ಮೇಲೆ ಡ್ರೈ ಆಗ್ತದೆ, ಕಂಪ್ಲೀಟ್ ಆಗ್ತದೆ ಅಂತ ಹೇಳಿದ ಮೇಲೆ ಏನು ಮಾಡ್ತಿದ್ದೆ ಅಂದರೆ, ಸಂಡೇ ಫೇಸ್ ವಾಶ್ ಮಾಡಿಬಿಟ್ಟು ಸ್ಟೀಮ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಹಾಕ್ತಾಯಿದ್ದೆ. ಆಲ್ಮೋಸ್ಟ್ 1 hour ಇಟ್ಕೊಳ್ತಾ ಇದ್ದೆ. ಆಮೇಲೆ ಇದು ನಾನು ಕಂಟಿನ್ಯೂ ಮಾಡ್ತಿದ್ದೆ. ಆಗ ತನಕ ನಾನು ಮಾಯಿಶ್ಚರೈಸರ್, ಟೋನರ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ದೆನ್ ವಾಟ್ ಹ್ಯಾಪನ್, ಇದನ್ನು ನಾನು ಸಂಡೇ ಕಂಟಿನ್ಯೂಸ್ ನಾನು ಮಾಡ್ತಾಯಿದ್ದೆ, ಓಕೆ. ನೆಕ್ಸ್ಟ್ ಆ ರೂಮಿಂದ ಆ್ಯಕ್ಚುಲಿ ಬೇರೆ ರೂಮ್ಗೆ ಹೋಗಿದ್ದೆ. ಆ ಟೈಮಲ್ಲಿ ಇನ್ನೊಬ್ಬರು ನನಗೆ ಫ್ರೆಂಡ್ ಸಿಕ್ಕಿದ್ರು. ಅವಳು ಎಂತ ಹೇಳಿದ್ಲು, ಎಕ್ಸ್ಟರ್ನಲ್ ಸ್ಕಿನ್ ಓಕೆ, ನೀನು ಈ ಥರ ಮಾಡ್ತಿದ್ಯಾ, ಇಂಟರ್ನಲ್ ಬಾಡಿ ನಿಮ್ದು ಹೆಲ್ದಿ ಆಗಿಲ್ಲದ್ರೆ ಎಕ್ಸ್ಟರ್ನಲ್ಲಿ ಕಾಣುತ್ತೆ. ಸೊ ಇಂಟರ್ನಲ್ ಬಾಡಿ ನಿಮ್ದು ಹೆಲ್ದಿ ಇದ್ದರೆ ಎಕ್ಸ್ಟರ್ನಲ್ ಸ್ಕಿನ್ ವಾಟ್ ಎವರ್ ಇಶ್ಯೂಸ್ ಇದ್ದರೆ ಅದು ಕ್ಲಿಯರ್ ಆಗಿರ್ತದೆ. ಸೊ ಅವಳು ಏನು ಮಾಡ್ತಿದ್ಲು, ಅವಳು ಡೈಲಿ ಬೆಳಿಗ್ಗೆ ಎದ್ದು ರಾತ್ರಿ ಸೋಕ್ ಮಾಡಿರೋ ಗ್ರೀನ್ ಗ್ರಾಮ್ ಮತ್ತು ಡ್ರೈ ಗ್ರೇಪ್ಸ್, ಬಾದಾಮ್ ಮತ್ತು ಮೆಂತೆ ಎಲ್ಲ ಹಾಕಿ ಬೆಳಿಗ್ಗೆ ತಿಂತಾಯಿದ್ಲು ಅದನ್ನು. ಶಿ ವಾಸ್ ಲೈಕ್ ಅ ಮೋಟಿವೇಶನ್, ಓಕೆ. ನಾನೇನು ಮಾಡಿದೆ, ನಾವು ಒಂದೇ ತಗೊಂಡೆ ಸ್ಟಾರ್ಟಿಂಗ್, ಬಿಕಾಸ್ ನಾನು ಫಾಲೋ ಮಾಡಲ್ಲ ಅಂತ. ಗ್ರೀನ್ ಗ್ರಾಮ್ ತಗೊಂಡು ರಾತ್ರಿ ಸೋಕ್ ಮಾಡಿಬಿಟ್ಟು ಡೈಲಿ ಬೆಳಿಗ್ಗೆ ಅದು ನೀರು ಬಿಸಾಕಿ, ಆ್ಯಕ್ಚುಲಿ ನೀರು ಕುಡಿಬೋದು, ಬಟ್ ಇಫ್ ಇನ್ ಕೇಸ್ ನೀವು ಕಂಫರ್ಟೇಬಲ್ ಇಲ್ಲಾದರೆ ಅದನ್ನು ನೀರು ಬಿಸಾಕಿ ಗ್ರೀನ್ ಗ್ರಾಮ್ ತಿನ್ಬೋದು. ಇದು 1 ತಿಂಗಳು ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಬೆಳಿಗ್ಗೆ ಬಿಸಿ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಓಕೆ. ಅದೊಂದು ಹ್ಯಾಬಿಟ್ ಇತ್ತು, ಬಿಸಿ ನೀರು. ಆಮೇಲೆ ಗ್ರೀನ್ ಗ್ರಾಮ್ ಅದು 1 ತಿಂಗಳು ನಾನು ಫಾಲೋ ಮಾಡಿದ್ದು. ನಂಗೆ ಗೊತ್ತಾಯಿತು, ಓಕೆ, ದಿಸ್ ಬಿಕೇಮ್ ಎನ್ ಹ್ಯಾಬಿಟ್. ಇವಾಗ ನೀವೇನಾದರೂ ಹ್ಯಾಬಿಟ್ ಮಾಡಬೇಕಾದ್ರೆ 21 ಡೇಸ್ ಕಂಟಿನ್ಯೂಸ್ ಮಾಡಿದರೆ ಅದು ಹ್ಯಾಬಿಟ್ ಆಗುತ್ತಂತೆ. ಸೊ ನಾನು ಹಾಗೆ 1 ತಿಂಗಳು ಇದು ಕಂಪ್ಲೀಟ್ ಮಾಡಿದೆ. 1 ತಿಂಗಳು ಮಾಡಿದ್ನಲ್ಲ, ಸೊ ಇದು ಹ್ಯಾಬಿಟ್ ಆಯಿತು. ಹೆಂಗಂದರೆ, ಒನ್ಸ್ ಇಟ್ ಈಸ್ ಹ್ಯಾಬಿಟ್, ದೆನ್ ಯು ಕಾಂಟ್ ಸ್ಟಾಪ್. ದೆನ್ ಸ್ಟಾಪ್ ಮಾಡಲಿಕ್ಕೆ ಒಂದು ಪ್ರಾಕ್ಟೀಸ್ ಬೇಕು. ಸೊ ಓಕೆ, ಇದು ಒಂದು ಗುಡ್ ಹ್ಯಾಬಿಟ್ ಆಯಿತಾ. ನಾನೆಂತ ಮಾಡಿದೆ, ಎನಿವೇಸ್ ಇದನ್ನು ತಿಂತೇನೆ, ಇದ್ರ ಜೊತೆ ಸ್ವಲ್ಪ ಮೆಂತೆ ಸ್ವಲ್ಪ ತಂದೆ. ಒಂದು ಚಿಕ್ಕ ಪ್ಯಾಕೆಟ್ ಎಲ್ಲ ಸ್ವಲ್ಪನೇ ತಂದೆ. ಗ್ರೀನ್ ಗ್ರಾಮ್ 1/4 ಕಿಲೋ, ಮೆಂತೆ ಸ್ವಲ್ಪ, ಎಷ್ಟು ಕಡಿಮೆಗೆ ಎಷ್ಟು ಸಿಗ್ತದೆ ಅಷ್ಟು. ಗ್ರೀನ್ ಗ್ರಾಮ್ 1 ಮುಷ್ಟಿ, ಮೆಂತೆ 1 ಸ್ಪೂನ್, ಓಕೆ, 1 ಸ್ಪೂನ್ ಹಾಕ್ತಿದ್ದೆ. ಅದು ಹ್ಯಾಬಿಟ್ ಆಯಿತು. ಆಮೇಲೆ ಡ್ರೈ ಗ್ರೇಪ್ಸ್ ಮತ್ತು ಬಾದಾಮು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ನೀರಿಗೆ. ಸೊ ಇದು ಆಲ್ಮೋಸ್ಟ್ ನಾನು 1 year ಫಾಲೋ ಮಾಡಿದ್ದೀನಿ. 1 year ಕಂಟಿನ್ಯೂಸ್. ಇವಾಗ ಆ್ಯಕ್ಚುಲಿ ಫಾಲೋ ಮಾಡ್ತಾ ಇಲ್ಲ, ಹ್ಯಾಬಿಟ್ ಹೋಗಿಬಿಟ್ಟಿದೆ. 1 year ಕಂಪ್ಲೀಟ್ ಫಾಲೋ ಮಾಡಿದ್ದೀನಿ. ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾಯಿತ್ತು. ಅದು ಸ್ಕಿನ್ನಿಗಂತಲ್ಲ, ಹೇರಿಗೂ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾಯಿತ್ತು. ಬಿಕಾಸ್ ನೀವು ಎಷ್ಟು ಹೀಟ್ ತಿಂತೀರೋ ಅದು ತುಂಬ ತಂಪು ಮಾಡುತ್ತೆ ನಿಮ್ಮ ಬಾಡಿನ. ಇವಾಗ ಏನೆಲ್ಲ ಹೇಳಿದೆ, ಲೆಟ್ ಮಿ ರಿಕ್ಯಾಪ್. ಫಸ್ಟ್ ಫೇಸ್ ವಾಶ್ 3 ಟೈಮ್ಸ್,
ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್ ಸಿವಿಯರ್ ಇದ್ದವರಿಗೆ. ಇಫ್ ಇನ್ ಕೇಸ್ ನಾರ್ಮಲ್ 1-2 ಪಿಂಪಲ್ಸ್ ಇದ್ದರೆ 2 ಟೈಮ್ಸ್ ಸಾಕು. ಎನಿವೇಸ್ ಸ್ನಾನ ಮಾಡಿದಾಗ ಇನ್ನೊಂದು ಸಲ ನೀವು ಯೂಸ್ ಮಾಡ್ತೀರಾ. ಮಾರ್ನಿಂಗ್ ಮತ್ತು ನೈಟ್ ಮ್ಯಾಂಡೇಟ್ರಿ. ಮಾರ್ನಿಂಗ್ ಎದ್ದ ತಕ್ಷಣ ನೈಟ್ ಮಲ್ಕೋಕ್ಕಿಂತ ಮುಂಚೆ ಮ್ಯಾಂಡೇಟ್ರಿ. ಸೊ ಫೇಸ್ ವಾಶ್ ಒಂದೇ, ಲೈಫ್ ಟೈಮ್ ಒಂದೇ ಇರಬೇಕು, ಚೇಂಜ್ ಮಾಡಬೇಡಿ. ಈಗ ಫಾರ್ ಎಕ್ಸಾಂಪಲ್ ತುಂಬ ಕೆಮಿಕಲ್ಸ್ ಚೇಂಜ್ ಮಾಡಿದ್ರೆ ಇಶ್ಯೂಸ್ ಆಗ್ತದೆ. ಸೊ ನನ್ನ ಸಜೆಷನ್ ಏನಂದರೆ ಬೆಟರ್ ಯು ಯೂಸ್ ಒನ್ ಓನ್ಲಿ ಫಾರ್ ಲೈಫ್ ಟೈಮ್. ಇಫ್ ಇನ್ ಕೇಸ್ ಅಷ್ಟು ಚೇಂಜ್ ಮಾಡ್ಬೇಕನ್ಸಿದ್ರೆ ಓಕೆ, ಒನ್ಸ್ ಯು ಚೇಂಜ್ ಅದು ಇರಲಿ ಪರ್ಮನೆಂಟ್, ಮತ್ತೆ ಚೇಂಜ್ ಮಾಡಬೇಡಿ. ಓಕೆ, ಸೊ ಫೇಸ್ ವಾಶ್. ನೆಕ್ಸ್ಟ್ ಸ್ಟೀಮ್. ಪ್ರತಿ ಸಂಡೇ ಫೇಸ್ ವಾಶ್ ಮಾಡಿಬಿಟ್ಟು ಸ್ಟೀಮ್ ಮಾಡಿ ಫೇಸ್ ಪ್ಯಾಕ್ ಹಾಕಿ. ಓಕೆ, ಫೇಸ್ ಪ್ಯಾಕ್ ಆರ್ ಫೇಸ್ ಸ್ಕ್ರಬ್ ಬೋತ್ ಆರ್ ಓಕೆ. ಎರಡೂ ಮಾಡೋದಾದರೆ ಓಕೆ. ನೆಕ್ಸ್ಟ್ ಹೊಟ್ಟೆ ಹೆಲ್ದಿ ಇರಬೇಕು. ಟೇಕ್ ಒಂದು ಮುಷ್ಟಿ ಗ್ರೀನ್ ಗ್ರಾಮ್, 1 ಸ್ಪೂನ್ ಮೆಂತೆ, ಮತ್ತು ಡ್ರೈ ಗ್ರೇಪ್ಸ್ ಒಂದು 4 to 5, ಮತ್ತು ಬಾದಾಮ್ 4 to 5. ಸೊ ಅದನ್ನು ಹಾಕಿ ಬೆಳಿಗ್ಗೆ ಎದ್ದು ತಿನ್ನಿ. ಬೆಳಿಗ್ಗೆ ಎದ್ದು ಫಸ್ಟು ನೀರು ಕುಡಿಬೇಕು, ಬಿಸಿ ನೀರು ಕುಡಿಬೇಕು. ಬಿಸಿ ನೀರಿಗೆ ಕುಡಿದು ಅರ್ಧ ಗಂಟೆ ಆದಮೇಲೆ ಅದನ್ನು ತಿನ್ನಿ. ಇಫ್ ಇನ್ ಕೇಸ್ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕಿದ್ರೆ ಎಕ್ಸಸೈಸ್ ಆದಮೇಲೆ ಅದನ್ನು ತಿನ್ನಿ. ಸೊ ಇಟ್ ವಿಲ್ ಬಿ ಬೆಸ್ಟ್. ಓಕೆ, ಸೊ ನೀರು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ ಬಿಸಿ. ಇಟ್ ಈಸ್ ವೆರಿ ಹೆಲ್ದಿ. ಇಫ್ ಇನ್ ಕೇಸ್ ನೀವು ಡೈಲಿ ಲೈಕ್ ರೂಟೀನೇ ನಿಮ್ದು ಬಿಸಿ ನೀರು ಕುಡಿಯೋದು, ದ್ಯಾಟ್ ಈಸ್ ಆಲ್ಸೋ ಬೆಸ್ಟ್. ಬಟ್ ಬಿಕಾಸ್ ನನಗೆ ಅಭ್ಯಾಸ ಇಲ್ಲ, ನಾನು ಬೆಳಿಗ್ಗೆ ಎದ್ದು ಮಾತ್ರ ಬಿಸಿ ನೀರು ಕುಡಿಯೋದು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಐ ವಿಲ್ ಡ್ರಿಂಕ್ ನಾರ್ಮಲ್ ವಾಟರ್ ಓನ್ಲಿ, ನಾಟ್ ಈವನ್ ಕೋಲ್ಡ್ ವಾಟರ್. ಆ್ಯಂಡ್ ಮತ್ತೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಹೀಟ್ ಇರೋ ಫುಡ್ ತಿಂದರೆ ಅದಕ್ಕೆ ಬ್ಯಾಲೆನ್ಸ್ ಡಯಟ್. ಸೊ ಇಫ್ ಇನ್ ಕೇಸ್ ನೀವು ಚಿಕನ್, ಫಿಶ್, ವಾಟ್ ಎವರ್ ಇಟ್ ಈಸ್, ಇವಾಗ ಏನೋ ಹೀಟ್ ಇದು ಅಂತ ತಿಂದರೆ ಅದಕ್ಕೆ ಒಂದು ಕರೆಕ್ಟಾಗಿ ತಂಪು ಮಾಡಿ, ಅಂದರೆ ಎಳ್ನೀರು ಕುಡೀರಿ. ಆ್ಯಂಡ್ ವಾಟ್ ಎವರ್ ಎನಿಥಿಂಗ್ ಏನೆಲ್ಲ ತಂಪು ವಸ್ತಿದೆ ಈಕ್ವಲಿ ನೀವು ಎಷ್ಟು ಹೀಟ್ ಇರೋ ಫುಡ್ಗಳು ತಿಂತೀರಾ ಅಷ್ಟೇ ನೀವು ತಂಪಿರೋ ಫುಡ್ ತಿನ್ನಿ ಅಥವಾ ತಂಪಿರೋ ಡ್ರಿಂಕ್ಸ್ ಕುಡೀರಿ. ಸೊ ಇಟ್ ವಿಲ್ ಬಿ ವೆರಿ ಬ್ಯಾಲೆನ್ಸ್ಡ್. ಸೊ ಯಾವುದನ್ನು ತಿನ್ನಬೇಡಿ ಅಂತಲ್ಲ, ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಆವಾಗಲೇ ಎವ್ರಿಥಿಂಗ್ ಶುಡ್ ಬಿ, ನಾಟ್ ಈವನ್ ಇನ್ ಫುಡ್, ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಲ್ಲಿ. ಆವಾಗಲೇ ಲೈಫ್ ಒಂಥರ ಪರ್ಫೆಕ್ಟ್ ಆಗಿರೋದು. ಓಕೆ, ಮತ್ತು ನಾನು ಮಾಯ್ಶ್ಚರೈಸರ್ ಸ್ಟಾರ್ಟ್ ಮಾಡಿದೆ. ಮುಖ ತೊಳೆದ ತಕ್ಷಣ ಮಾಯ್ಶ್ಚರೈಸರ್ ಹಾಕಲಿ, ನಂಗೆ ಅದೆಲ್ಲ ಅಭ್ಯಾಸನೇ ಇರಲಿಲ್ಲ. ಮಾಯ್ಶ್ಚರೈಸರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಮಾಡಿ. ಬಿಕಾಸ್ ಮಾಯ್ಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಟ್ ಈಸ್ ಇನ್ ಕೋಲ್ಡ್ ಏರಿಯಾ ಅನ್ಕೋತೀನಿ, ಬಿಕಾಸ್ ನಾನು ಇಲ್ಲಿ ಎಲ್ಲ ಊರಲ್ಲಿ, ದಟ್ ಈಸ್ ಐ ಮೀನ್ ಪಡುಬಿದ್ರಿ, ರೈಟ್? ಇಟ್ ಈಸ್ ಪ್ಲೇಸ್ ಬಿಟ್ವೀನ್ ಮ್ಯಾಂಗ್ಳೂರ್ ಆ್ಯಂಡ್ ಉಡುಪಿ. ದೋಸ್ ಹೂ ಡೋಂಟ್ ನೋ, ನಾನು ಇಲ್ಲಿ ಎಲ್ಲ ಮಾಯ್ಶ್ಚರೈಸರ್ ಹಾಕಲ್ಲ, ಯಾಕಂದರೆ ನಂದು ಬೆವರು ಇಲ್ಲದೆ ಅರ್ಧ ಡಸ್ಟ್ ಎಲ್ಲ ಹೋಗಿರ್ತದೆ. ಸೊ ಮಾಯ್ಶ್ಚರೈಸರ್ ಹಾಕಿದರೆ ಇನ್ನೂ ನಾನು ಬೆವರ್ತೀನಿ. ಸೊ ಇಲ್ಲಿ ಎಲ್ಲ ಹಾಕಲ್ಲ, ಬಟ್ ಬ್ಯಾಂಗ್ಳೂರಲ್ಲಿ ಇದ್ದಾಗೆಲ್ಲ ಮಾಯ್ಶ್ಚರೈಸರ್ ಹಾಕ್ತೀನಿ ಮಾರ್ನಿಂಗ್ ಈವ್ನಿಂಗ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಟೋನರ್. ಹೇಗಂದರೆ ಟೋನರ್ ಫಸ್ಟ್ ಹಾಕಬೇಕು. ಇವಾಗ ಮುಖ ತೊಳೆದ ತಕ್ಷಣ ಟೋನರ್ ಫಸ್ಟ್ ಹಾಕಿ ಸ್ವಲ್ಪ ಹೊತ್ತು ಒಂದು 2 minutes ಇದ್ದು ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಹಾಕಿ ಮಲ್ಕೋತಾ ಇದ್ದೆ. ಇಫ್ ಇನ್ ಕೇಸ್ ನಿಮಗೆ ಮಾಯ್ಶ್ಚರೈಸರ್ ಟೋನರ್ ನಿಮಗೆ ರಾತ್ರಿ ಬೇಡ ಅಂದರೆ ಎಲೋವೆರಾ ಜೆಲ್, ಎನಿ ಬ್ರ್ಯಾಂಡ್ ಎಲೋವೆರಾ ಜೆಲ್ ಹಾಕಿ ಮಲ್ಕೊಳ್ಳಿ. ಸ್ವಲ್ಪ ಫೇಸ್ ಎಲ್ಲ ಮಸಾಜ್ ಮಾಡಬೇಕು. ದ್ಯಾಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಫೇಸ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಸೊ ಕರೆಕ್ಟ್ ಮಸಾಜ್ ವೀಡಿಯೋಸ್ ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ. ಆ್ಯಂಡ್ ನಿಮಗೆ ಏನು ನಾರ್ಮಲ್ ಹೆಂಗೆ ಬೇಕು ಮಸಾಜು, ಇಫ್ ಇನ್ ಕೇಸ್ ಅದಕ್ಕೆ ಬೇಕಾದರೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಟ್ ನಾರ್ಮಲ್ ಏನೆಲ್ಲ ಗೊತ್ತಿದೆ ಮಸಾಜ್ ಹಿಂಗೆ ಮಾಡೋದು ಮತ್ತು ಹಿಂಗೆ ಮಾಡೋದು, ಆ ಥರನ ಒಂದು ನಾರ್ಮಲ್ ಮಸಾಜ್ ಮಾಡಿ ವೆನ್ ಯು ಅಪ್ಲೈ ಕ್ರೀಮ್ಸ್ ಆ್ಯಂಡ್ ಆಲ್, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ನೈಟ್ ಚೆನ್ನಾಗಿರ್ತದಂತೆ. ಆ್ಯಂಡ್ ಮಾರ್ನಿಂಗ್ ಬೇಕಿದ್ರೆ ನೀವು ಮಾಯ್ಶ್ಚರೈಸರ್, ಮಾರ್ನಿಂಗ್ ಎಲೋವೆರಾ ಜೆಲ್ ಹಾಕಕ್ಕೆ ಹೋಗಬೇಡಿ, ಬಿಕಾಸ್ ಅದು ಫುಲ್ ಸ್ಟಿಕ್ಕಿ ಇರ್ತದಲ್ಲ. ಸೊ ಮಾಯ್ಶ್ಚರೈಸರ್ ಆರ್ ಟೋನರ್ ಇಫ್ ಯು ವಾಂಟ್ ಆ ಥರ ಹಾಕಿ. ಆ್ಯಂಡ್ ಹಾಗಂತ ಎಲ್ಲ ಪ್ರಾಡಕ್ಟ್ಸ್ ಇವಾಗಲೇ ತಗೊಳ್ಬೇಡಿ. ಇಫ್ ಇನ್ ಕೇಸ್ ನೀವು ಇದು ವೀಡಿಯೋ ನೋಡ್ತಿದ್ದಾರೆ, ಒಂದೊಂದೇ ಸ್ಟಾರ್ಟ್ ಮಾಡಿ, ಆಮೇಲೆ ಒಂದೊಂದೇ ನೀವು ಕಂಟಿನ್ಯೂ ಮಾಡಿ. ಡೈರೆಕ್ಟ್ಲಿ ಎಲ್ಲ ತಗೊಂಡು ತಲೆ ಮೇಲೆ ಇದು ಹಾಕಬೇಡಿ, ಎಸ್ಪೆಷಲಿ ದೋಸ್ ಹೂ ಕಾಂಟ್ ಅಫೋರ್ಡ್ ಅಲ್ವಾ ಅವರೆಲ್ಲ. ಆ್ಯಂಡ್ ಅದಾದಮೇಲೆ ಇಫ್ ಇನ್ ಕೇಸ್ ನಿಮಗೆ ಸದ್ಯಕ್ಕೆ ಮಾಯ್ಶ್ಚರೈಸರ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಾಗಿಲ್ಲ ಅಂದರೆ, ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಇದ್ದರೆ, ಒನ್ಸ್ ಎವ್ರಿಥಿಂಗ್ ಈಸ್
ಅಂದರೆ ಫೇಸ್ ಪ್ಯಾಕ್ ಹಾಕಿದ ಮೇಲೆ, ಅಥವಾ ಯು ಕ್ಯಾನ್ ಫಾರ್ ಡೈಲಿ ಯೂಸು ನೀವು ಅಲೋವೆರಾ ಅದರದ್ದು ಸ್ವಲ್ಪ ಪಾರ್ಟ್ ಕಟ್ ಮಾಡಿಬಿಟ್ಟು ಹಿಂಗೆ ರಬ್ ಮಾಡಿ 5 ಮಿನಿಟ್ಸ್ ಇಟ್ಕೊಳ್ಳಿ, ಫೇಸ್ ವಾಶ್ ಮಾಡಿ. ದಟ್ ಈಸ್ ಆಲ್ಸೋ ಗುಡ್ ಫಾರ್ ಸ್ಕಿನ್, ಆ್ಯಂಡ್ ಅದೂ ಒಂಥರ ಮಾಯ್ಶ್ಚರೈಸರ್ ಥರನೇ ವರ್ಕ್ ಆಗ್ತದೆ. ನ್ಯಾಚುರಲಿ ಬೇಕಿದ್ರೆ ಅದನ್ನು ಮಾಡಿ. ಆ್ಯಂಡ್ ಇಫ್ ಯು ಕ್ಯಾನ್ ಯೂಸ್ ಮಾಯ್ಶ್ಚರೈಸರ್ ಆಲ್ಸೋ. ಮಾಯ್ಶ್ಚರೈಸರ್ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ ಕಮಿಂಗ್ ವೀಡಿಯೋಸ್, ನೆಕ್ಸ್ಟ್ ವೀಡಿಯೋ ಅಂತ ಹೇಳಲ್ಲ, ಇನ್ ಕಮಿಂಗ್ ವೀಡಿಯೋಸ್ ನಾನು ಮಾಯ್ಶ್ಚರೈಸರ್ ಯಾವುದು ಯೂಸ್ ಮಾಡ್ತೀನಿ, ಏನೆಲ್ಲ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ ಆಲ್ಮೋಸ್ಟ್ ನೀವು ವೀಡಿಯೋಸಲ್ಲಿ ನೋಡಿರ್ತೀರ. ಐ ಥಿಂಕ್ ದಟ್ ಈಸ್ ಇಟ್. ನೀವು ಕರೆಕ್ಟಾಗಿ ಸ್ಕಿನ್ ಕೇರ್ ಫಾಲೋ ಮಾಡಿದರೆ ಇಟ್ ವಿಲ್ ಬಿ, ನಿಮ್ದು ಯಾವುದೇ ಪ್ರಾಬ್ಲಮ್ ಇದ್ರೂ, ಸ್ಕಿನ್ ಇಶ್ಯೂಸ್ ಇದ್ರೂ ಹೋಗ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್, ನಾನು ಇದು ಹೇಳಕ್ಕೆ ಮರ್ತೋದೆ, ಮೈಂಡ್ಸೆಟ್. ಕನ್ನಡಿ ನೋಡಿದ ತಕ್ಷಣ ಎಷ್ಟು ಪಿಂಪಲ್ಸ್ ಇದೆ, ಅದಕ್ಕಿಂತ ಟ್ರೈ ಟು ಟೆಲ್ ಅಫರ್ಮೇಷನ್ಸ್ ಲೈಕ್ I have a glowing skin, I have a clean and clear skin, I have a healthy skin, my skin is so radiant and glowing, I have the best skin. Even if you see pimples in your skin, or even if you see marks in your skin, just try affirming all those ಸೆಂಟೆನ್ಸಸ್, ಗುಡ್ ಥಾಟ್ಸ್. ನಿಮ್ಮ ಮೆಂಟಾಲಿಟಿ ಹೀಗಿರು, ಅಯ್ಯೋ ನಂದು ಎಂಥ ಕ್ರೀಮ್ ಹಾಕಿದ್ರು ವರ್ಕೌಟ್ ಆಗಲ್ಲ, ಏನು ಮಾಡಿದ್ರೆ ವರ್ಕೌಟ್ ಅದು ಆಗೋದಿಲ್ಲ. ನೀವು ಆ ಥರ ನೆಗೆಟಿವ್ ಎಲ್ಲ ಮಾತಾಡಿ, ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಿ. ಯಾರು ಏನಂದ್ರೂ ಕಿವಿ ಕೇಳಬೇಡಿ. ನಿಮಗೆ ಏನು ಅನಿಸುತ್ತೆ ದ್ಯಾಟ್ ಮ್ಯಾಟರ್ಸ್. ಅಂದರೆ ನೀವು ಏನೆಲ್ಲ ಮೈಂಡಲ್ಲಿ ಅನ್ಕೋತೀರೋ ಅದೇ ವರ್ಕ್ ಆಗೋದು. ಇಫ್ ನೀವು ನೆಗೆಟಿವ್ ಥಿಂಕ್ ಮಾಡಿದರೆ ನೆಗೆಟಿವ್ ವರ್ಕ್ ಆಗ್ತದೆ, ಪಾಸಿಟಿವ್ ಥಿಂಕ್ ಮಾಡಿದರೆ ಪಾಸಿಟಿವ್ ವರ್ಕ್. ಫಾರ್ ಎನಿ ಕೈಂಡ್ ಆಫ್ ಬ್ರ್ಯಾಂಡ್, ಇವಾಗ ನೀವು ಲೋಕಲ್ ಬ್ರ್ಯಾಂಡು ತಗೊಳ್ಳಿ, ಇಫ್ ಇನ್ ಕೇಸ್ ನಿಮ್ಮ ಮೈಂಡಲ್ಲಿ ಇದು ವರ್ಕ್ ಆಗುತ್ತೆ ಅಂದರೆ ವರ್ಕ್ ಆಗುತ್ತೆ. ಅದು ಏನೇ ಅದು ವರ್ಕ್ ಆಗುತ್ತೆ ನಿಮ್ಮ ಮೈಂಡಲ್ಲಿ ಇದ್ದರೆ. ಇಫ್ ನಿಮ್ಮ ಮೈಂಡಲ್ಲಿ ಇಲ್ಲ, ಏನೇ ಇವಾಗ ಬ್ರ್ಯಾಂಡೆಡ್ಗಿಂತ ಹೀರೋಯಿನ್ ತಗೊಂಡು ಬ್ರ್ಯಾಂಡ್ ಯೂಸ್ ಮಾಡಿದ್ರು ನೀವು ನೆಗೆಟಿವ್ ಥಿಂಕ್ ಮಾಡಿದ್ರೆ ಅದು ನೆಗೆಟಿವೇ ಎಫೆಕ್ಟ್ ಆಗೋದು. ಓಕೆ, ವರ್ಡ್ಸ್ ಮ್ಯಾಟರ್ಸ್. ಪ್ರತಿಯೊಂದು ವರ್ಡ್ ಮ್ಯಾಟರ್ ಆಗುತ್ತೆ. ಪಾಸಿಟಿವ್ ಅಫರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಡೂ ಆಲ್ ದಿ ಸ್ಕಿನ್ ಕೇರ್, ಹೇರ್ ಕೇರ್, ಎನಿ ಕೈಂಡ್ ಆಫ್ ಕೇರ್. ಓಕೆ, ಸೊ ದಿಸ್ ಈಸ್ ಮೈ ಸ್ಕಿನ್ ರುಟೀನ್. ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಥರನೇ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ, ಒಳ್ಳೆ ನಾನು ಏನೆಲ್ಲ ಫಾಲೋ ಮಾಡ್ತೀನಿ. ಲೈಕ್ ಆಫ್ಕೋರ್ಸ್ ದಿಸ್ ಈಸ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ವಿದೌಟ್ ಎಕ್ಸ್ಪೀರಿಯನ್ಸ್ ನಾನು ಯಾವುದೂ ಹೇಳ್ತಾ ಇಲ್ಲ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು.